ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ನಿಮ್ಮ ಲೈಫ್ನಲ್ಲಿ ರಾಂಗ್ ಪೀಪಲ್ನ ಅಟ್ರಾಕ್ಟ್ ಮಾಡಿ ಸಾಕಾಗಿದೆಯಾ? ಸೊ ನಿಮಗೆ ನೋವು ಕೊಡುವಂಥ, ಇನ್ಸಲ್ಟ್ ಮಾಡುವಂಥ, ನಿಮ್ಗೆ ರೆಸ್ಪೆಕ್ಟೇ ಕೊಡದಿರುವಂತಹ ಅಥವಾ ಮೋಸ ಮಾಡುವಂತಹ ಜನರನ್ನು ನಿಮ್ಮ ಸುತ್ತಮುತ್ತ ನೀವೇ ಅಟ್ರಾಕ್ಟ್ ಮಾಡಿ ಸಾಕಾಗೋಗ್ಬಿಟ್ಟಿದೆಯಾ? ಹಾಗಾದರೆ ನಿಮಗೂ ಯಾವತ್ತಾದರೂ ಅನಿಸಿದೆಯಾ ಎಲ್ಲದಕ್ಕೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ, ಹಾಗಾದರೆ ರೈಟ್ ಪೀಪಲ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆಯಾ ಅಂತ? ಎಸ್, ಬರೀ ರೈಟ್ ಪೀಪಲ್ ಅಷ್ಟೇ ಅಲ್ಲ, ರೈಟ್ ಆಪರ್ಚುನಿಟಿಯನ್ನು ಕೂಡ ಈ ಸಿಂಪಲ್ ಸೈಂಟಿಫಿಕ್ ಟೆಕ್ನಿಕ್ನ ಥ್ರೂ ನೀವು ಅಟ್ರಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಸ್ಟ್ ಇಮ್ಯಾಜಿನ್, ನೀವು ಒಂದು ಮಾಲಲ್ಲಿ ಇದ್ದೀರಾ, ಓಕೆನಾ? ಸೊ 4th ಫ್ಲೋರ್, ಮಾಲ್ನ 4th ಫ್ಲೋರಲ್ಲಿ ಇದ್ದೀರಾ ಆ್ಯಂಡ್ ಯು ಆರ್ ಬ್ಯುಸಿ. ಸೊ ನೀವು ಶಾಪಿಂಗಲ್ಲಿ ಬ್ಯುಸಿ ಇದ್ದೀರಾ ಆ್ಯಂಡ್ ನಿಮ್ಮ ಫೋನ್ ಏನಿದೆ ಸೈಲೆಂಟ್ ಮೋಡಲ್ಲಿದೆ. ಓಕೆ, ನೀವು 4th ಫ್ಲೋರಲ್ಲಿ ಶಾಪಿಂಗ್ ಮಾಡ್ತಾ ಇರೋದನ್ನು ಗ್ರೌಂಡ್ ಫ್ಲೋರಲ್ಲಿರುವಂಥ ನಿಮ್ಮ ಫ್ರೆಂಡ್ ನೋಡ್ತಾರೆ, ಓಕೆನಾ? ಸೊ ಅಲ್ಲಿಂದ ಅವರು ಕೂಗ್ತಾ ಇದ್ದಾರೆ ಗ್ರೌಂಡ್ ಫ್ಲೋರಿಂದ, ಬಟ್ ಅವರ ವಾಯ್ಸ್ ಆಬ್ವಿಯಸ್ಲಿ 4th ಫ್ಲೋರ್ ತನಕ ರೀಚ್ ಆಗಲ್ಲ. ಸೊ ಫೋನ್ ಕಾಲ್ ಮಾಡಿದ್ರು ಕೂಡ ನಿಮ್ಮ ಫೋನ್ ಸೈಲೆಂಟಲ್ಲಿದೆ, ಓಕೆನಾ? ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ನಿಮ್ಮ ಫ್ರೆಂಡ್ 4th ಫ್ಲೋರಲ್ಲಿ ಇರುವಂಥ ನಿಮ್ಮನ್ನು ಎಷ್ಟೇ ಕಿರ್ಚಾಡಿ ಕೂಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ಸೊ ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕಾಗತ್ತಾ? ಸೊ ನಿಮ್ಮನ್ನ ತಲುಪ್ಲಿಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಈಗ ನಿಮ್ಮ ಫ್ರೆಂಡ್ ಹೇಗೆ ನಿಮ್ಮನ್ನ ರೀಚ್ ಆಗ್ಬಹುದು ಅಥವಾ ಕಮ್ಯುನಿಕೇಟ್ ಮಾಡ್ಬೋದು, ನಿಮ್ಮ ಹತ್ರ ಮಾತಾಡ್ಬೋದು ಅಂತ ಅಂದ್ರೆ, ಅವರೂ ಕೂಡ ನೀವು ಎಲ್ಲಿದ್ದೀರಾ 4th ಫ್ಲೋರಲ್ಲಿ ಇದ್ದೀರಾ, ಅವರೂ ಕೂಡ ಗ್ರೌಂಡ್ ಫ್ಲೋರಿಂದ 4th ಫ್ಲೋರ್ಗೆ ಬಂದಾಗ ನೀವಿಬ್ರು ಮೀಟ್ ಆಗ್ಲಿಕ್ಕೆ ಸಾಧ್ಯ, ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ. ಸೇಮ್ ವೇ ಈಗ ಫ್ರೀಕ್ವೆನ್ಸಿ ಕಾನ್ಸೆಪ್ಟ್ನ ತರೋಣ, ಓಕೆನಾ? ಈಗ ನೀವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. 4th ಫ್ಲೋರ್ ಅನ್ನೋದು ನಿಮ್ಮ ಹೈಯರ್ ಫ್ರೀಕ್ವೆನ್ಸಿ, ಓಕೆನಾ? ಸೊ ಈಗ ಗ್ರೌಂಡ್ ಫ್ಲೋರಲ್ಲಿ ಇರುವಂತ ನಿಮ್ಮ ಫ್ರೆಂಡ್ ಎಕ್ಸಾಂಪಲ್ ತಗೊಂಡ್ವಲ್ಲ, ಸೊ ಅದೇ ರೀತಿ ಈಗ ಗ್ರೌಂಡ್ ಫ್ಲೋರಲ್ಲಿ ಇರುವಂತದ್ದು ಏನು, ನಿಮ್ಮ ಲೈಫ್ನ ಸ್ಟ್ರಗಲ್ ಇರಬಹುದು, ಅಥವಾ ನಿಮಗೆ ನೋವು ಕೊಡುವಂತಹ ರಾಂಗ್ ಪೀಪಲ್ ಇರಬಹುದು, ಅಥವಾ ರಾಂಗ್ ಇನ್ಸಿಡೆಂಟ್ ಇರಬಹುದು, ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಇರಬಹುದು, ಇವೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಇದೆ. ನೀವೀಗ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಾ, ಇದು ಲೋವರ್ ಫ್ರೀಕ್ವೆನ್ಸಿಯಲ್ಲಿದೆ. ಈ ಲೋವರ್ ಫ್ರೀಕ್ವೆನ್ಸಿಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಥಿಂಗ್ಸ್ ಇರಲಿ, ರಾಂಗ್ ಪೀಪಲ್ ಇರ್ಬೋದು, ರಾಂಗ್ ಆಪರ್ಚುನಿಟೀಸ್ ಇರ್ಬೋದು, ಸಿಚುವೇಶನ್ ಎಲ್ಲವೂ ಕೂಡ ನಿಮ್ಮನ್ನ ತಲುಪಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನೀವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಾ, ಹೌದಾ? ಸೊ ನೀವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಈ ಕೆಳಗಡೆ ಫ್ರೀಕ್ವೆನ್ಸಿಯಲ್ಲಿ ಇರುವಂತಹ ಯಾವುದೇ ವಿಷಯಗಳು ನಿಮಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಂತ ಈಗ ನಿಮ್ಗೆ ಕ್ವೆಶನ್ಸ್ ಬಂದಿರ್ಬೋದು, ಹಾಗಾದ್ರೆ ಯಾವಾಗೂ ಒಳ್ಳೇದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಸಿ, ಒಳ್ಳೇದನ್ನ ಅಟ್ರಾಕ್ಟ್ ಮಾಡ್ತಿರೋ ಕೆಟ್ಟದನ್ನ ಅಟ್ರಾಕ್ಟ್ ಮಾಡ್ತಿರೋ, ನನ್ಗೆ ಹೇಳಿ, ನಿಮ್ಮ ಕಾಲ ಮೇಲೆ ಒಂದು ದೊಡ್ಡ ಬಂಡೆ ಬೀಳೋದಕ್ಕೂ ಅಥವಾ ಒಂದು ಸಣ್ಣ ಕಲ್ಲು ಬೀಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇಷ್ಟು ದಿವಸ ರ್ಯಾಂಡಮ್ ಆಗಿದ್ದಾಗ ನಮ್ಮ ರಾಂಗ್ ಫ್ರೀಕ್ವೆನ್ಸಿಯಿಂದ ನಾವೇನು ಅಟ್ರಾಕ್ಟ್ ಮಾಡ್ತಿದ್ವಿ, ಬಂಡೆಯನ್ನ ಅಟ್ರಾಕ್ಟ್ ಮಾಡ್ತಿದ್ವಿ, ಹೌದಾ? ನೀವು ಫ್ರೀಕ್ವೆನ್ಸಿಯನ್ನ ನೀವು ಹೋಲ್ಡ್ ತಗೊಂಡ್ರಿ ಅಂತ ಅಂದ್ರೆ ಬಂಡೆ ಕಾಲ್ ಮೇಲೆ ಬೀಳೋಗಿಂತ ಒಂದು ಸಣ್ಣ ಕಲ್ಲು ಕಾಲ್ ಮೇಲೆ ಬಿದ್ದಾಗ ಏನಾಗುತ್ತೆ? ಅಫ್ಕೋರ್ಸ್ ಅಂಥದ್ದೇನು ಹಾನಿ ಆಗಲ್ಲ, ಹೌದಾ? ಸೇಮ್ ವೇ ಇನ್ನು ಮುಂದೆ ನಿಮ್ಮ ಫ್ರೀಕ್ವೆನ್ಸಿಯನ್ನ ನೀವು ಹೋಲ್ಡಿಗೆ ತಗೊಂಡ್ರಿ ಅಂತ ಅಂದ್ರೆ ಘಟನೆಗಳು, ಹೊರಗಡೆ ಏನ್ ಘಟನೆಗಳು ಆಚೆ ಈಚೆ ಆಗ್ತಾ ಇದ್ರೂ ಕೂಡ, ಅಥವಾ ಇನ್ನೊಂದು ರಾಂಗ್ ಪೀಪಲ್ ಅಥವಾ ರಾಂಗ್ ಇನ್ಸಿಡೆಂಟ್ ನಿಮ್ಮ ಲೈಫ್ನ ಸುತ್ತಮುತ್ತ ಹೀಗೆ ಹಾದು ಹೋದ್ರೂ ಕೂಡ ನಿಮ್ಮ ಒಳಗೆ ಬರ್ಲಿಕ್ಕಾಗಲ್ಲ, ಅಥವಾ ನಿಮ್ಮ ಆರಾ, ನಿಮ್ಮ ಎನರ್ಜಿ ಫೀಲ್ಡ್ ಅಥವಾ ನಿಮ್ಮ ಲೈಫ್ನಲ್ಲಿ ಅಷ್ಟು ಪ್ರಭಾವ ಬೀರ್ಲಿಕ್ಕೆ ಆಗಲ್ಲ. ಸೊ ಯಾವಾಗ ನಿಮ್ಮ ಫ್ರೀಕ್ವೆನ್ಸಿಯ ಹೋಲ್ಡ್ ನೀವು ತಗೊಂಡಾಗ. ಸೇಮ್ ವೇ ಈಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಇದೆ ಅಂತ ಅಂದ್ರೆ, ನೀವು ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ಮ್ಯಾಚ್ ಆಗುವಂತಹ ವ್ಯಕ್ತಿಗಳನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ, ಅದಕ್ಕೆ ಮ್ಯಾಚ್ ಆಗುವಂತ ಆಪರ್ಚುನಿಟಿಯನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಜಸ್ಟ್ ಇಮ್ಯಾಜಿನ್, ನಿಮ್ಮನ್ನ ತುಂಬಾ ಪ್ರೀತಿಸುವಂತ, ರೆಸ್ಪೆಕ್ಟ್ ಕೊಡುವಂತ, ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡುವಂತ, ನಿಮಗೆ ಯಾವಾಗ್ಲೂ ಒಳ್ಳೆಯದನ್ನೇ ಬಯಸುವಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ರೆ ನೀವೆಷ್ಟು ಆರಾಮಾಗಿರ್ತೀರಾ, ನೀವೆಷ್ಟು ಸೇಫ್ ಫೀಲ್ ಮಾಡ್ತೀರಾ. ಸೇಮ್ ವೇ ನಿಮಗೆ ಆಯ್ತಾ, ನಿಮ್ಗೆ ಆಸ್ ನಾವು ಮೊದಲೇ ಡಿಸ್ಕಸ್ ಮಾಡ್ದಂಗೆ ಯೂನಿವರ್ಸ್ ಅಲ್ಲಿ ಅನ್ಲಿಮಿಟೆಡ್ ಆಪರ್ಚುನಿಟಿ ಇದೆ, ಅನ್ಲಿಮಿಟೆಡ್. ನಿಮ್ಗೆ ಯಾವುದೇ ಕನಸಿರ್ಲಿ, ನನಸು ಮಾಡ್ಲಿಕ್ಕೆ ಸಾವಿರಾರು ಒಳ್ಳೆಯ ದಾರಿ ಯೂನಿವರ್ಸ್ ಹತ್ರ ಇದೆ, ಐಡಿಯಾಸ್ ಇದೆ.
ಸೊ ಆ ಐಡಿಯಾ ಥ್ರೂ ನಿಮ್ಮ ಕನಸು ಈಸಿಯಾಗಿ ನನ್ಸಾಗ್ಬಿಟ್ರೆ ನೀವು ಎಷ್ಟು ಖುಷಿಯಾಗಿರ್ತೀರ. ಸಮ್ವೇರ್ ನಿಮಗೆ ರಾಂಗ್ ಆಪರ್ಚುನಿಟಿ ಅಥವಾ ರಾಂಗ್ ಥಿಂಗ್ನ ನಿಮ್ಮ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡಿ ಈ ಪೇನ್ ಅಥವಾ ಈ ಸ್ಟ್ರಗಲ್ ಅನುಭವಿಸೋ ಟೈಮ್ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಈ ಖುಷಿಯಿಂದ ಇರೋ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಈ ಸಿಂಪಲ್ ಆದ ಟೆಕ್ನಿಕ್ ನ ನೀವು ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸ್ ಆದ್ರೂ ನೀವು ಫಾಲೋ ಮಾಡಿದ್ದೆ ಆದ್ರೆ ಅಮೇಝಿಂಗ್ ರಿಸಲ್ಟ್ಸ್ ನ ಪಡಿಬಹುದು. ನಮ್ಮ ಫ್ರೀಕ್ವೆನ್ಸಿಯ ಒಳಗಡೆ ಒಂದು ಮ್ಯಾಜಿಕಲ್ ಎಲಿಮೆಂಟ್ ಇದೆ. ಸೊ ಆ ಮ್ಯಾಜಿಕಲ್ ಎಲಿಮೆಂಟ್ ಫೀಲಿಂಗ್ಸ್. ಸೊ ಈ ಫೀಲಿಂಗ್ ಅನ್ನೋ ಎಲಿಮೆಂಟ್ ಏನಿದೆ, ಈ ಮ್ಯಾಜಿಕಲ್ ಎಲಿಮೆಂಟ್ ಅನ್ನ ಸೊ ಈ ಒಂದು ಟೆಕ್ನಿಕಲ್ಲಿ ನೀವು ಯೂಸ್ ಮಾಡ್ತೀರಾ. ಸೊ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಹೈ ಫ್ರೀಕ್ವೆನ್ಸಿ ಎಮೋಷನ್ಸ್ ಅಥವಾ ಫೀಲಿಂಗ್ಸ್ ಯಾವುದು? ಸೊ ಫಸ್ಟ್ ಅಂತ ಅಂದ್ರೆ ಲವ್ ಅಲ್ವಾ. ಲವ್ ಇಸ್ ಅ ಪ್ಯೂರೆಸ್ಟ್ ಅಂಡ್ ಪವರ್ಫುಲ್ ಫಾರ್ಮ್ ಆಫ್ ಎಮೋಷನ್ ಅದು. ಸೊ ಆಯ್ತು, ಲವ್ ಆಗಿರ್ಬೋದು. ಆಮೇಲೆ ಪೀಸ್ ಆಫ್ ಮೈಂಡ್, ಮನಃಶಾಂತಿ, ಹ್ಯಾಪಿನೆಸ್, ಸೊ ಜಾಯ್, ಈ ಖುಷಿ ಅನ್ನೋದೇನಿದೆ ನಮ್ಮೆಲ್ಲರಿಗೂ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ, ಹೌದಾ. ಸೊ ಈ ಲವ್, ಹ್ಯಾಪಿನೆಸ್, ಪೀಸ್ ಆಫ್ ಮೈಂಡ್ ಮತ್ತೆ ರೆಸ್ಪೆಕ್ಟ್ ಕೂಡ ಅಷ್ಟೇ. ಸೊ ಎಲ್ಲೋ ಒಂದ್ ಕಡೆ ನಮ್ಗೆ ರೆಸ್ಪೆಕ್ಟ್ ಸಿಕ್ಕಾಗ ಅಫ್ಕೋರ್ಸ್ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಇವೆಲ್ಲ ಏನು ಹೈ ಫ್ರೀಕ್ವೆನ್ಸಿ ಎಮೋಷನ್ಸ್, ಓಕೆನಾ, ಅಥವಾ ಹೈ ಫ್ರೀಕ್ವೆನ್ಸಿ ಫೀಲಿಂಗ್ಸ್ ಇವೆಲ್ಲ. ಈಗ ನೀವು ಈ ಒಂದು ಮೆಥಡ್ಗೆ ಏನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಸ್ಟೆಪ್ ನಿಮ್ಮ ಲೈಫ್ನಲ್ಲಿ, ಆಯಿತಾ, ನಿಮ್ಮ ಲೈಫ್ನಲ್ಲಿ ನೀವು ಅವ್ರ ಹತ್ರ ಇದ್ದಾಗ ಅಥವಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ, ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡಿದಾಗ ನಿಮಗೆ ಹ್ಯಾಪಿನೆಸ್ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಸೇಫ್ಟಿ ಇರ್ಬೋದು, ಈ ಒಂದು ಫೀಲಿಂಗ್ಸ್ನ ಫೀಲ್ ಮಾಡಿಸುವಂತಹ 3 ವ್ಯಕ್ತಿಗಳ ಹೆಸರನ್ನ ಬರೀಬೇಕು. ಸೊ ಅದು ಯಾರೇ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಕೊಲೀಗ್ ಆಗಿರ್ಬೋದು, ಅಥವಾ ನಿಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು. ಸೊ ಯಾರೇ ಆಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ ಆಗಿರ್ಬೋದು. ಒಂದು ರೀತಿ ಆ ವ್ಯಕ್ತಿಗಳ ಜೊತೆ ನೀವಾಗಿರ್ತೀರಾ. ಅಂಡ್ ಆಲ್ಸೋ ನಿಮ್ಮ ಮನಸ್ಸಿಗೆ ಒಂದು ರೀತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನೀವು ಕಾಮ್ ಆಗಿರ್ತೀರಾ, ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗಿರುತ್ತೆ, ನಿಮ್ಮ ಎಮೋಷನ್ಸ್ ಎಲ್ಲೋ ಒಂದ್ ಕಡೆ ಹೀಲ್ ಆಗ್ತಾ ಇರುತ್ತೆ ಅನ್ನೋ ಭಾವನೆ ಬರ್ತಾ ಇರುವಂತ ಆ ಸೇಫ್ಟಿ, ಆ ಸೇಫ್ಟಿ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿಗಳನ್ನ ನೆನಪು ಮಾಡ್ಕೊಳ್ಳಿ. ಈ 3 ವ್ಯಕ್ತಿಗಳ ಹೆಸರು ಬರೆದ್ರಿ ಅಲ್ವಾ. ಸೊ ಆ ವ್ಯಕ್ತಿಗಳು ನಿಮ್ಗೆ ಏನ್ ಕಾಂಪ್ಲಿಮೆಂಟ್ ಕೊಡ್ತಾರೆ, ಲೈಕ್ ಡೆಫಿನೆಟ್ಲಿ ಅಲ್ಲ, ನೀವೀಗ ಅವ್ರ ಜೊತೆಗಿದ್ದಾಗ ನೀವು ಖುಷಿಯಾಗಿರ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಅವರು ನಿಮ್ಮ ಒಳ್ಳೆಯ ಸೈಡ್ ಮೇಲೆ ಅಷ್ಟೇ ಫೋಕಸ್ ಮಾಡಿರ್ತಾರೆ, ಹೌದಾ. ನೀವು ಅವ್ರ ಜೊತೆಗಿದ್ದಾಗ ಏನೆಲ್ಲ ಕಾಂಪ್ಲಿಮೆಂಟ್ ಆ ವ್ಯಕ್ತಿಗಳು ನಿಮಗೆ ಕೊಡ್ತಾರೆ. ಮೇ ಬಿ ಯು ಆರ್ ಬ್ಯೂಟಿಫುಲ್ ಆರ್ ಹ್ಯಾಂಡ್ಸಮ್ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಡ್ತಾ ಇರ್ಬೋದು, ಅಥವಾ ಯು ಆರ್ ಡೂಯಿಂಗ್ ಗ್ರೇಟ್, ಅಥವಾ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ವರ್ಕ್ ಮಾಡ್ತಾ ಇದ್ದೀರಾ, ಐ ಆಮ್ ಪ್ರೌಡ್ ಆಫ್ ಯು. ಸೊ ಈ ರೀತಿ, ಆಯ್ತಾ, ನಿಮಗೆ ಸೇಫ್ಟಿ ಕ್ರಿಯೇಟ್ ಮಾಡುವಂಥವ್ರು, ನಿಮಗೆ ಪ್ರೀತಿ ಕ್ರಿಯೇಟ್ ಮಾಡೋರು, ಆ್ಯಂಡ್ ಆ ಪ್ರೀತಿಯಿಂದ ಏನು ಅಂತಾರೆ, ಏನು ಕಾಂಪ್ಲಿಮೆಂಟ್ ಕೊಡ್ತಾರೆ, ಜೆನ್ಯೂನ್ ಕಾಂಪ್ಲಿಮೆಂಟ್ ಏನಿದೆ, ಸೊ ಅದನ್ನು ನೀವು ಬರಿತಾ ಇದ್ದೀರಾ. ಬರೆದಾದ್ಮೇಲೆ ಪ್ರತಿಯೊಂದು ಲೈನ್ನ ಓದಿ ಜಸ್ಟ್ ಫೀಲ್ ಇಟ್, ಅಥವಾ ನೀವು ಹೀಗೆ ಕನೆಕ್ಷನ್ ತೊಗೊಳ್ಬೋದು, ನಿಮ್ಮ ಹಾರ್ಟ್ ಕನೆಕ್ಷನ್ ತೊಗೊಳ್ಬೋದು. ಸೊ ಈ ಥರ ನೀವು ಈ ರೀತಿ ಕೈ ಇಟ್ಕೊಂಡು, ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್ ಹಿಂಗೆ ಇಟ್ಕೊಂಡು ಜಸ್ಟ್ ಏನೇನು ಕಾಂಪ್ಲಿಮೆಂಟ್ ನಿಮಗೆ ಸಿಗುತ್ತಲ್ಲ ಆ ಕಾಂಪ್ಲಿಮೆಂಟನ್ನು ನಿಮಗೆ ನೀವು ವಿತ್ ಫೀಲಿಂಗ್ ಹೇಳ್ತಾ ಹೋಗಿ. ಎಸ್ ಐ ಆಮ್ ಬ್ಯೂಟಿಫುಲ್, ಅಥವಾ ಎಸ್ ಐ ಆಮ್ ಹ್ಯಾಂಡ್ಸಮ್, ಹೌದು ನನ್ನಿಂದ ಎಲ್ಲ ಸಾಧ್ಯ ಇದೆ. ಸೊ ಈಗ ನೀವು ನಾರ್ಮಲ್ ಅಫರ್ಮೇಷನ್, ಎಸ್ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸಕ್ಸಸ್ಫುಲ್ ಅಂತ ನೀವು ನಾರ್ಮಲ್ ಅಫರ್ಮೇಷನ್ ಹೇಳೋಕ್ಕಿಂತ, ಬಿಕಾಸ್ ಕಾಂಪ್ಲಿಮೆಂಟ್ ನಿಮಗೆ ಈ ವ್ಯಕ್ತಿಗಳ ಥ್ರೂ ಸಿಗ್ತಾ ಇದೆ, ಈ ವ್ಯಕ್ತಿಗಳೆಲ್ಲೋ ಒಂದು ಕಡೆ ನಿಮ್ಮ ಬ್ರೈನ್ಗೆ ಸೇಫ್ ಫೀಲ್ ಮಾಡಿಸಿದ್ದಾರೆ, ನಿಮಗೆ ರೆಸ್ಪೆಕ್ಟ್ ಮತ್ತು ಸೇಫ್ ಫೀಲ್ ಮಾಡಿಸಿ ಒಂದು ರೀತಿ ಒಳ್ಳೆಯ ವಾತಾವರಣ, ನಿಮಗೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಒಳ್ಳೆಯ ವ್ಯಕ್ತಿಗಳು ಅಂತ ನಿಮಗೂ ಗೊತ್ತಿದೆ, ಅವರಿಂದ ಏನೆಲ್ಲ ನಿಮ್ಮ ಬಗ್ಗೆ ಒಳ್ಳೆಯ ವಿಷಯ ಬರುತ್ತಲ್ಲ ಅದೆಲ್ಲೋ ಒಂದು ಕಡೆ ನಿಮ್ಮ ಬ್ರೈನ್ ಈಸಿಯಾಗಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವೇನು ಮಾಡ್ತಾ ಇದ್ದೀರಾ, ಹೌದು ಐ ಆಮ್ ಬ್ಲೆಸ್ಡ್, ಅಥವಾ ಹೌದು ಐ ಆಮ್ ಕೇಪೇಬಲ್ ಆಫ್, ಹೌದು ನನ್ನಿಂದ ಎಲ್ಲನೂ ಸಾಧ್ಯ ಇದೆ. ಸೊ ಅವ್ರು ಏನೇನು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ, ಹೌದು ಅಂತ ಹೇಳಿ ನೀವು ಆಕ್ಸೆಪ್ಟ್ ಮಾಡ್ತಾ ನೀವು ಹೇಳ್ತಾ ಇದ್ದೀರಾ ನೀವು. ಸೊ ಈ ರೀತಿ, ಆಯಿತಾ, ಈ ರೀತಿ ನಿಮಗೆ ನೀವು ಒಳ್ಳೆಯ ಅಫರ್ಮೇಷನ್ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಸ್ಟೆಪ್, ಮಿರರ್ ಮುಂದೆ ಹೋಗಿ ಏನೆಲ್ಲ ಕಾಂಪ್ಲಿಮೆಂಟ್ಸ್ ನಿಮ್ಮ ಆ ಸ್ಪೆಷಲ್ ವ್ಯಕ್ತಿಗಳು ಕೊಡ್ತಾರಲ್ಲ ನಿಮ್ಮ ಲೈಫ್ನಲ್ಲಿ, ಸೊ ಅದನ್ನು ತೊಗೊಂಡೋಗಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮಗೆ ನೀವು ಹೇಳ್ತಾ ಇದ್ರೆ, ಸೊ ಇದು ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ಮಿರರ್ ನೋಡ್ಕೊಂಡು ನೀವು ರೆಡಿ ಆಗಬೇಕಾದ್ರೂ ಎಕ್ಸಾಕ್ಟ್ಲಿ ಅವ್ರು ನಿಮ್ಗೆ ಏನೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾರಲ್ಲ ಅದನ್ನೇ ನೀವು ಹೇಳ್ತಾ ಮಿರರ್ ಮುಂದೆ ಮಿರರ್ ಅಫರ್ಮೇಷನ್ ಆಗಿ ಹೇಳ್ಬೋದು, ಅಥವಾ ಬರೆದುಕೊಂಡು ಇಟ್ಕೊಳ್ಬೋದು. ಎವ್ರಿ ಟೈಮ್ ನೀವು ಆ ಅಫರ್ಮೇಷನ್ ಓದಬೇಕಾದ್ರೆ, ಅದನ್ನ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಲಿಂಕ್ ಮಾಡುತ್ತೆ, ಅರೆ ಈ ಕಾಂಪ್ಲಿಮೆಂಟ್ ನಾನು ನಂಬೋ ಅಂತ, ಅಥವಾ ನನ್ನ ನರ್ವಸ್ ಸಿಸ್ಟಮ್ ಸೇಫ್ ಫೀಲ್ ಮಾಡೋ ಅಂಥ ವ್ಯಕ್ತಿಯಿಂದ ಬಂದಿದೆ, ಹಾಗಾದರೆ ಇದು ಸತ್ಯ. ಸೊ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಬಗ್ಗೆ ಖುಷಿ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸಮ್ವೇರ್ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯುವರ್ ಸೆಲ್ಫ್. ಆಯಿತು, ನೀವು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರೆ, ಯು ಆರ್ ಇನ್ ಲವ್ ವಿತ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರೀತಿಸ್ತಾ ಇದ್ರೆ, ಒಂದು ರೀತಿ ಡೈಲಿ ಆನ್ ಅ ಡೈಲಿ ಬೇಸಿಸ್ ನೀವು ಏನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಲವ್, ಹ್ಯಾಪಿನೆಸ್, ರೆಸ್ಪೆಕ್ಟ್,
ಸೊ ಈ ಹೈ ಫ್ರೀಕ್ವೆನ್ಸಿ ಎಮೋಷನ್ಸ್ನ ಫೀಲಿಂಗ್ಸ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ ವಿತ್ ಇಂಟೆನ್ಷನ್, ಕಾನ್ಷಿಯಸ್ ಆಗಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಈ ರೀತಿ ನೀವು ಫೀಲ್ ಮಾಡ್ತಾ 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 ಏನಾಗುತ್ತೆ, ಸೊ ಮಿರರ್ ನ್ಯೂರಾನ್ಸ್ ಇರುತ್ತೆ. ಸೊ ದಟ್ಸ್ ವೈ ಇದು ಸೈನ್ಸ್ ಬೇಸ್ಡ್ ಟೆಕ್ನಿಕ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದಿದ್ದು ಅದಕ್ಕೆ. ಈಗ ನಿಮ್ಮಲ್ಲೂ ಮಿರರ್ ನ್ಯೂರಾನ್ ಇದೆ, ನಿಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಯಲ್ಲೂ ಕೂಡ ಮಿರರ್ ನ್ಯೂರಾನ್ ಇರುತ್ತೆ. ಓಕೆ, ನೀವು ಡೈಲಿ ಏನು ಮಾಡ್ತಾ ಇದ್ದೀರಾ, ನಿಮಗೆ ನೀವೇ ರೆಸ್ಪೆಕ್ಟ್, ಹ್ಯಾಪಿನೆಸ್ ಎಲ್ಲವನ್ನ ಫೀಲ್ ಮಾಡಿಸ್ತಾ ಇದ್ದೀರಾ. ಓಕೆನಾ? ಸೊ ಫೀಲ್ ಮಾಡಿಸ್ತಾ ಏನಾಗುತ್ತೆ, ಎದುರುಗಡೆ ಇರುವಂಥ ವ್ಯಕ್ತಿ ಕೂಡ ಅದನ್ನೇ ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ರೆಸ್ಪೆಕ್ಟ್ ಇರಲಿ, ಪ್ರೀತಿ ಇರಲಿ, ಕಾಳಜಿ ಇರಲಿ, ಅಥವಾ ನಿಮಗೆ ಜೆನ್ಯೂನ್ ಕೇರ್ ಇರ್ಬೋದು, ಇವೆಲ್ಲವನ್ನ ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಮಿರರ್ ಮಾಡ್ತಾ ಹೋಗ್ತಾರೆ ಡ್ಯೂ ಟು ಮಿರರ್ ನ್ಯೂರಾನ್ಸ್. ಸೊ ನಮ್ಮ RAS ಏನಿರುತ್ತೆ, ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನಿರುತ್ತೆ, ಸೊ ಅದು ಏನು ಮಾಡುತ್ತೆ ಅಂತ ಅಂದರೆ, ಸೊ ನೀವು ನಿಮ್ಮನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಅದನ್ನ ರೀಅಫರ್ಮ್ ಮಾಡುವಂತ, ಅಥವಾ ಅದನ್ನ ಹೌದು ಅಂತ, ಅದಕ್ಕೆ ಒಂದು ಏನಂತಾರೆ, ಅದನ್ನ ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳನ್ನೇ, ಸಿಚುವೇಶನ್ನೇ ನಿಮ್ಮ ಸುತ್ತ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಒಳ್ಳೆಯ ವ್ಯಕ್ತಿಗಳನ್ನೇ ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಅದಷ್ಟು ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗೋಗಿಂತ ಮುಂಚೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಥ್ರೂ ಔಟ್ ದ ಡೇ ಆಲ್ಸೋ ನಿಮಗೆ ನೀವು ನಂಬುವಂಥ ಅಥವಾ ನಿಮ್ಗೆ ಕಾನ್ಸ್ಟೆಂಟಾಗಿ ಒಳ್ಳೆಯದನ್ನೇ ಬಯಸುವಂಥ ಒಳ್ಳೆ ವ್ಯಕ್ತಿ ಇರ್ತಾರಲ್ಲ, ಸೊ ಅವ್ರುಗಳಿಂದ ನಿಮ್ಗೆ ಏನೆಲ್ಲ ಒಳ್ಳೇದು ಸಿಗ್ತಾ ಇರುತ್ತೆ, ಸೊ ಒಳ್ಳೆಯ ಅಪ್ರಿಸಿಯೇಷನ್ ಸಿಗ್ತಾ ಇರುತ್ತೆ, ಅದನ್ನು ಸುಮ್ಮನೆ ನೆನಪು ಮಾಡ್ಕೊಳ್ಳಿ, ಆ ಖುಷಿಯನ್ನು ಫೀಲ್ ಮಾಡ್ತಾ ಇರಿ. ನಿಮ್ಮ ಬಗ್ಗೆ ನೀವು ನಿಮ್ಮ ಸೆಲ್ಫ್ ಲವ್ನ ಹೆಚ್ಚಿಸಿಕೊಳ್ತಾ ಇದ್ದ ಹಾಗೆ ಏನಾಗುತ್ತೆ, ನಿಮ್ಮ ಸುತ್ತ ನೀವು ಏನು ಹೇಳ್ತೀರಾ ಅದನ್ನೇ ನೀವು, ಅಥವಾ ಏನು ಫೀಲ್ ಮಾಡ್ತೀರಾ ಅದನ್ನೇ ರೀಅಫರ್ಮ್ ಮಾಡುವಂತಹ ವ್ಯಕ್ತಿಗಳನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಿಮಗೆ ಏನು ಕಾಂಪ್ಲಿಮೆಂಟ್ಸ್ ಸಿಗ್ತಾ ಇರುತ್ತೆ ನಿಮ್ಮ ಲೈಫ್ನಲ್ಲಿ ನೀವು ಬಹಳ ರೆಸ್ಪೆಕ್ಟ್ ಮಾಡುವಂತಹ, ನಂಬುವಂತಹ ವ್ಯಕ್ತಿಗಳಿಂದ ಅಂತ. ಆ್ಯಂಡ್ ಆಲ್ಸೋ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಲೂ ಕೂಡ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.